ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡಿದ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡಿಕೊಟ್ಟಿರೋ ವಿಚಾರ ಬಂದುಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತು, ಕನ್ನಡ OTT ಸೀಸನ್ ಸ್ಟಾರ್ಟ್ ಆಗುತ್ತೆ ಇನ್ನೇನು ಅಂತ. ಸೊ ಅದಕ್ಕೆ ಯಾವ ಕಂಟೆಸ್ಟೆಂಟ್ಸ್ನ ಚೂಸ್ ಮಾಡ್ಬೋದು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಯೂಶ್ವಲಿ ಒಂದೊಂದು ವೀಡಿಯೋಲಿ ಒಬ್ಬೊಬ್ಬರನ್ನ ತೊಗೊಂಡು ಅವ್ರನ್ನ ಯಾಕೆ ಚೂಸ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡ್ತೀನಿ ಇನ್ಮೇಲಿಂದ ಬರೋ ವೀಡಿಯೋಸಲ್ಲಿ. ಸೊ ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೊಟ್ಟಿರೋ ವಿಚಾರ ಬಂದುಬಿಟ್ಟು, ನಿಮಗೆ ಗೊತ್ತು OTT ಸೀಸನಲ್ಲಿ ಹಳೆ ಕಂಟೆಸ್ಟೆಂಟ್ಸ್ನೂ ಕೂಡ ಸ್ವಲ್ಪ ಜನನ ತೊಗೋತಾರೆ ಅಂತ. ಸೊ ಲಾಸ್ಟ್ ಸೀಸನಲ್ಲಿ ಕಂಪೇರ್ ಮಾಡಿದ್ರೆ ನಿಮಗೆ ಯಾರನ್ನ ತೊಗೋಬೋದು ಅಂತ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ರಕ್ಷಕವ್ರನ್ನ ತೊಗೋತಾರೆ ಅಂತ ಅನಿಸುತ್ತೆ. ಯಾಕಂದರೆ ಗಿಚ್ಚ ಗಿಲಿಲಿ ಕೂಡ ಅವ್ರನ್ನ ತೊಗೊಂಡಿಲ್ಲ, ಅವರು ರ್ಯಾಪರೇ, ಬಟ್ ಇಶಾನಿಗೆ ಚಾನ್ಸ್ ಸಿಕ್ತು. ಯಾಕಂದರೆ ಒಂದು ಎಲ್ಲೋ ಜೋಗಪ್ಪ ಅಂತ ಆಡಿರ್ತಾರಲ್ವ ಅವರು, ಅದರಿಂದ. ಅಷ್ಟೇ ಅಲ್ಲದೆ ರಕ್ಷಕನ ತೊಗೊಳ್ಳೋ ಚಾನ್ಸಸ್ಸು ಇತ್ತು, ಮೋಸ್ಟ್ಲಿ ತೊಗೋಬೋದಾಗಿತ್ತು, ಯಾಕಂದರೆ ಅವರು ರ್ಯಾಪರು. ಅಷ್ಟೇ ಅಲ್ಲದೆ ರಕ್ಷಕ್ ಯಾವುದೇ ಒಂದು TV ಶೋ ಅಲ್ಲಾಗಲಿ ಎಲ್ಲೂ ಕೂಡ ಅವ್ರು ಈ ಸದ್ಯಕ್ಕೆ ಇನ್ವಾಲ್ವ್ ಆಗಿಲ್ಲ. ಸೊ ಇದನ್ನು ನೋಡಿದ್ರೆ ಮತ್ತು ಅಷ್ಟೇ ಅಲ್ಲದೆ ರಕ್ಷಕ್ ಅವರು ಬಿಗ್ ಬಾಸ್ ಬಗ್ಗೆ ಆಚೆ ಮಾತಾಡಿರೋದಾಗಲಿ, ಏನಂದರೆ ಪ್ರತಾಪ್ ಅವ್ರ ಬಗ್ಗೆ ಮಾತಾಡಿರೋದಾಗಲಿ, ಒಂದು ಕಾಂಟ್ರವರ್ಷಿಯಲ್ ಆಗಿ ಅವ್ರು ಇವಾಗ ರನ್ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಗೊತ್ತು, ಕಾಂಟ್ರವರ್ಸಿಲಿ ಯಾರು ಇನ್ವಾಲ್ವ್ ಆಗಿರ್ತಾರೋ ಅವ್ರನ್ನೇ ಬಿಗ್ ಬಾಸ್ ಅವರು ಟಾರ್ಗೆಟ್ ಮಾಡೋದು ಅಂತ. ಚಾನ್ಸಸ್ ಕಡಿಮೆ ರಕ್ಷಕ್ ಅವರು ಸೆಲೆಕ್ಟ್ ಆಗಲ್ಲ ಅಂತ ಕೂಡ ಔಟ್ಸೈಡ್ ಕೇಳಿಬರ್ತಿದೆ. ಅದು ರೀಸನ್ ಏನು ಹೇಳ್ತಾರೆ ಅಂದರೆ, ಬಿಗ್ ಬಾಸ್ ಬಗ್ಗೆನೇ ಕೆಟ್ಟದಾಗಿ ಮಾತಾಡಿರೋದ್ರಿಂದ, ಮತ್ತು ಅವ್ರು ಬಿಗ್ ಬಾಸ್ ಆಚೆ ಬಂದ ತಕ್ಷಣ ಬಿಗ್ ಬಾಸಲ್ಲಿರೋ ಕಂಟೆಸ್ಟೆಂಟ್ಸ್ ಮೇಲೂ ಕೂಡ ಮಾತಾಡಿರೋದ್ರಿಂದ ರಕ್ಷಕ್ನ ತೊಗೊಳ್ಳೋ ಚಾನ್ಸಸ್ ತುಂಬ ಕಡಿಮೆ ಅಂತ. ಬಟ್ ಹಂಗೆ ಅಂದ್ಕೊಂಡ್ರೆ ಸಂಗೀತ ಶೃಂಗೇರಿ ಅವರು ಎಲ್ಲರೂ ಮೋಸ್ಟ್ ಆಫ್ ದ ಮೆಂಬರ್ಸ್ ಸಾರಿ ಬಿಗ್ ಬಾಸ್ ಹಂಗೆ ಹಿಂಗೆ ಒಂದು ಸ್ಕ್ರಿಪ್ಟೆಡು, ನಾವು ಅದಕ್ಕೆ ಹೋಗಲ್ಲ ಅಂತ ಅಂದಿದ್ರಲ್ವ. ನಮ್ರತ ಅವರಾಗಿರ್ಬೋದು, ಸಂಗೀತ ಅವರು ಎಲ್ಲರೂ ಮತ್ತೆ ಇನ್ವೈಟ್ ಮಾಡಿದ್ರು ಅಲ್ವಾ. ಸೊ ಯಾರು ಟ್ರೆಂಡಿಂಗ್ ಆಗಿರ್ತಾರೋ, ಯಾರಿಗೆ ಒಂದು ಫ್ಯಾನ್ ಫಾಲೋಯಿಂಗ್ ಆಗಲಿ ಇಲ್ಲಾಂದರೆ ಒಂದು ಹೇಟ್ರೆಡ್ ಆಗಲಿ ಆಚೆ ಇರುತ್ತೋ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ BB ಟೀಮ್ ಅವರು. ಸೊ ನನಗನ್ಸೋ ಪ್ರಕಾರ ಮತ್ತೆ OTTಗೆ ರಕ್ಷಕ್ ಬರ್ತಾರೆ ಅಂತ ಅನಿಸುತ್ತೆ. ಅಟ್ಲೀಸ್ಟ್ ಅಪ್ರೋಚ್ ಮಾಡ್ತಾರೆ, ಅದು ರಕ್ಷಕವ್ರ ಕೈಯಲ್ಲಿರುತ್ತೆ ಮತ್ತೆ ಬರಬೇಕಾ ಬೇಡವಾ ಅಂತ. ನಿಮ್ಗೇನು ಅನಿಸುತ್ತೆ, ರಕ್ಷಕರು ಬರ್ತಾರಾ OTTಗೆ ಇಲ್ಲಾಂದರೆ ಬರಲ್ವಾ? ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಐಕಾನ್ ಕ್ಲಿಕ್ ಮಾಡಿ, ನನಗೆ ಸಪೋರ್ಟ್ ಮಾಡೋದು ಮಾತ್ರ ನಿಲ್ಲಿಸಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.